ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿದ್ಯಾರ್ಥಿಗಳ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೀತಾ ಇದೆ. ಈ ಒಂದು ಪ್ರೊಟೆಸ್ಟ್ನಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಒತ್ತಾಯವನ್ನ ಮಾಡ್ತಾ ಇದೆ. ನೀಟ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿತ್ತು. ಇದರಿಂದ ವಿದ್ಯಾರ್ಥಿಗಳು ಬರೆದಂತಹ ಎಕ್ಸಾಮ್ ರದ್ದಾಯಿತು. ಮತ್ತೆ ರೀ ಎಕ್ಸಾಮ್ ಇದೆ ಮುಂದಿನ ತಿಂಗಳು. ಆದರೆ ಪಾಪ ವಿದ್ಯಾರ್ಥಿಗಳು ಒಂದಷ್ಟು ಜನ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿದೆ. 3 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ಈ ರೀತಿ ಬೇಜವಾಬ್ದಾರಿಯಿಂದ ಇನ್ನೆಷ್ಟು ಜನ ಬಲಿಯಾಗಬೇಕು ಅನ್ನೋದಾಗಿ. ಹೀಗಾಗಿ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಕಾಂಗ್ರೆಸ್ ಒತ್ತಾಯವನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಲಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಸಿಎಂ ಕೂಡ ಭಾಗಿಯಾಗಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನುಚಿಬ್ ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರು ಹಾಗೂ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಅಂದರೆ ಮೇ 3ನೇ ತಾರೀಕು ಎಕ್ಸಾಮ್ ಆಗುತ್ತೆ. ಸುಮಾರು ಒಂದು 22.5 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರು. ಆದರೆ ಬರೆದ ಮೇಲೆ ಗೊತ್ತಾಗುತ್ತೆ ಕ್ವೆಶ್ಚನ್ ಪೇಪರ್ ಮುಂಚೆನೇ ಲೀಕ್ ಆಗಿತ್ತು ಅಂತ. ಹೀಗಾಗಿ ಆ ಎಕ್ಸಾಮ್ನ ರದ್ದು ಮಾಡಿ ಮತ್ತೆ ಜೂನ್ಗೆ ರೀ ಎಕ್ಸಾಮ್ ಹೊಸ ಡೇಟ್ನ ಘೋಷಣೆ ಮಾಡಿದೆ ಸರ್ಕಾರ. ಆದರೆ ಸಾಕಷ್ಟು ಎಫರ್ಟ್ ಹಾಕಿ, ಯಾಕಂದರೆ ನೀಟ್ ಎಕ್ಸಾಮ್ ಅಂತ ಅಂದರೆ ಅದೇನೋ ಕೆಲವು ತಿಂಗಳುಗಳ ಎಫರ್ಟ್ ಅಲ್ಲ, ಒಂದು 3-4 ವರ್ಷಗಳನ್ನು ವಿದ್ಯಾರ್ಥಿಗಳು ಆ ಎಕ್ಸಾಮ್ಗೆ ಎತ್ತಿಡಬೇಕಾಗತ್ತೆ. ಅಂದರೆ ಒಂದ್ಸಲ ನೀಟ್ ಅಟೆಂಪ್ಟ್ ಮಾಡ್ತಾರೆ, ಅಕಸ್ಮಾತ್ ಸರಿಯಾಗಿ ರ್ಯಾಂಕಿಂಗ್ ಬರಲಿಲ್ಲ ಅಂದರೆ ಅದಕ್ಕೋಸ್ಕರ ಎಷ್ಟೋ ವಿದ್ಯಾರ್ಥಿಗಳು ಗ್ಯಾಪ್ ತಗೊಂಡು ಕೋಚಿಂಗ್ ತಗೊಂಡು ಎಕ್ಸಾಮ್ನ ಬರೀತಾರೆ. ಅದು ಕೂಡ ಕೋಚಿಂಗ್ಗೋಸ್ಕರ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ. ದೆಹಲಿ ಆಗಿರ್ಬೋದು ಅಥವಾ ಕೋಟಾ ಆಗಿರ್ಬೋದು. ಈ ರೀತಿ ಇದೆಷ್ಟೆಲ್ಲ ಮಾಡಿ ಬರೆದು ಬಂದರೆ ಆರಾಮಾಗಿ ಮನೆಗೆ ಬಂದು ಅಕಸ್ಮಾತ್ ನನಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಖುಷಿಯಾಗಿದ್ರು ವಿದ್ಯಾರ್ಥಿಗಳು. ಬಟ್ ರದ್ದಾಯಿತು. ಇದರಿಂದ 3 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ರು. ಇದನ್ನ ಖಂಡಿಸಿ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೀತಾ ಇದೆ. ನಮ್ಮ ಮಕ್ಕಳಿಗೆ ಅವಕಾಶ ಸಿಗ್ತಾ ಇತ್ತು. ಆದರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ನೀಟ್ ಎಕ್ಸಾಮ್ ಮಾಡುವುದರ ಮುಖಾಂತರ ನಮ್ಮ ಮಕ್ಕಳಿಗೆ ಸಿಗಬೇಕಾದಂಥ ಅವಕಾಶಗಳನ್ನು ಕಿತ್ಕೊಂಡು ಇವತ್ತು ಪರರ ಪಾಲು ಮಾಡ್ತಾ ಇದ್ದಾರೆ. ಅದನ್ನೂ ಸರಿ ಮಾಡ್ತಾ ಇಲ್ಲ. ಈ ಪ್ರಶ್ನೆ ಪತ್ರಿಕೆಗಳನ್ನು ಅವರು ಮುಂಚೆನೆ ಎಕ್ಸಾಮ್ಗಳ ಮುಂಚೆನೆ ಅವರು ಯಾರ್ಯಾರು ಅವ್ರಿಗೆ ಆಯ್ದ ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರು ಎಕ್ಸಾಮ್ ಬರೆದು ಯಾರು ಇದಕ್ಕೆ ಮಾರ್ಕ್ಸ್ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲದಂಥ ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕುವಂತಹ ವ್ಯವಸ್ಥೆಯನ್ನು ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅವರ ವಿರುದ್ಧವಾಗಿ ನಮ್ಮ ಈ ಹೋರಾಟ. And welcome each one of you on behalf of All India Congress Committee, Karnataka Pradesh Congress Committee. We stand one with you in your struggle for the rights of the youth of Karnataka and the country. ಬಂಧುಗಳೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರನ್ನ ಉದ್ದೇಶಿಸಿ ಈಗ ಏನು ತಾವು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ, ಹೃದಯ ಅಂತರಾಳದಲ್ಲಿ ಈ ಹೋರಾಟಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರನ್ನು ನಾನು ಸ್ವಾಗತವನ್ನ ಕೋರ್ತಾ, ಇವತ್ತು ನಮ್ಮ ಹೋರಾಟ ಮುನ್ನುಗ್ಗಬೇಕು, ಇದು ಗುರಿಯನ್ನ ಮುಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಚ್ಛೆ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಮುನ್ನುಗ್ಗಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. I also welcome all my media friends who are here to cover your struggle. ಯಾಕೆಂದ್ರೆ ಸಮಯನೂ ಇಲ್ಲ. ನಾವು ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಒಂದು ಎಕ್ಸಾಮ್ ಮಾಡಲಿಲ್ಲ, ನಾವು 3 ಎಕ್ಸಾಮ್ ಮಾಡಿ
ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆದಂಥ ಶ್ರೀ ಸುರ್ಜೇವಾಲಾ ಅವರೇ, ಎಐಸಿಸಿ ಕಾರ್ಯದರ್ಶಿಗಳಾದಂಥ ಶ್ರೀ ಅಭಿಷೇಕ್ ದತ್ತಾ ಅವರೇ, ರಾಷ್ಟ್ರೀಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಉದಯ್ ಭಾನು ಅವರೇ, ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಗೌಡ ಅವರೇ, ನನ್ನ ಎಲ್ಲ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಚಿವ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಮಾಜಿ ಲೋಕಸಭಾ ಸದಸ್ಯರೇ, ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳೇ, ಯುವ ಕಾಂಗ್ರೆಸ್ಸಿನ ಎಲ್ಲ ಆತ್ಮೀಯ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ರಾಜ್ಯ ಯುವ ಕಾಂಗ್ರೆಸ್ಸಿನ ವತಿಯಿಂದ ನೀಟ್ ಪರೀಕ್ಷೆ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅದರ ವಿರುದ್ಧ ಪ್ರತಿಭಟನೆಯ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಮತ್ತು ರಾಜೀವ್ ಗಾಂಧಿಯವರ ಪುಣ್ಯತಿಥಿ ಕಾರ್ಯಕ್ರಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ